ಆಗಲೇ ಎಲ್ಲ ಪ್ರತೀತಿ ಹೊರಟಾಯಿತು ಹೊರಗಡೆ ಜನ. ಏನು ಅಲ್ಲ ಮಾರಾಯ, JC ಆಸ್ಪತ್ರೆಗೆ ಚಿಕ್ಕ ಡಾಕ್ಟ್ರು ಬಂದರೆ ಭಾರಿ ಚೆನ್ನಾಗಿ ಪರೀಕ್ಷೆ ಮಾಡ್ತಾರೆ, ಒಳ್ಳೆ ಔಷಧಿ ಕೊಡ್ತಾರೆ. ದೊಡ್ಡ ಡಾಕ್ಟ್ರು ಹೋದರೂ ಚಿಕ್ಕ ಡಾಕ್ಟ್ರು ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲಿಗೆ ಹೋಗಿ ಔಷಧಿ ತರ್ಕೊ. ಮಾಳೂರು ಡಾಕ್ಟ್ರನ್ನ ಇಲ್ಲಿಗೆ ಇನ್ಚಾರ್ಜ್ ಹಾಕಿ ಹೋಗ್ತೀನಿ. ನಿಮ್ಮ ಯಾರ ಮೇಲೆ ಆಗಲಿ ಅವನು ಒಂದು ಕಂಪ್ಲೇಂಟ್ ಬರೆದ್ರೆ ನಿಮಗೆ ಇಮಿಡಿಯೇಟ್ ಸಸ್ಪೆಂಡೆಡ್ ಆರ್ಡ್ರ್ ಬರ್ತದೆ. ಅವನು ಹುಡುಗ ಡಾಕ್ಟ್ರು, ಅನುಭವ ಇಲ್ಲ, ನಾವೇ ಭಾರಿ ತಿಳುವಳಿಕೆ ಇದ್ದವರು ಅಂತೇಳಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿ ಅವನ ಮೇಲೆ ಏನಾದರೂ ನೀವು ಕಿರಿಕಿರಿ ಮಾಡಿ ಅವನು ಒಂದು ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಸಸ್ಪೆನ್ಷನ್ ಗ್ಯಾರಂಟಿ. ನೋಡಪ್ಪ, ನೀನು ಈಗ ಚೆನ್ನಾಗಾಗಿದೆಯಾ, ನಿಮ್ಮ ಮನೆಗೆ ಹೋಗು. ಅವನು ಏನು ಹೇಳಿದೆ ಗೊತ್ತಾ ನನಗೆ, ನಮ್ಮ ಅಪ್ಪನ ಕಾಟ ತಡೆಯೋಕ್ಕಾಗೋದಿಲ್ಲ ಸರ್, ನಾನು ಮನೆಗಂತೂ ಹೋಗೋದಿಲ್ಲ, ಎಲ್ಲಾದರೂ ದೇಶಾಂತರ ಹೋಗ್ತೀನಿ. ಮಗ ಮನೆ ಬಿಟ್ಟು ಹೋದರೆ ಆ ಹೆಣ್ಮಕ್ಳಿಗೆ ಮದುವೆ ಆಗುತ್ತೋ? ಹೆಣ್ಣು ತಗೊಂಡು ಹೋಗೋರು ಯೋಚನೆ ಮಾಡೋದಿಲ್ವೋ? ಮಗನ್ನೇ ಹೊರಗೆ ಹಾಕಿದ ಮನೆ ಅಪ್ಪನ ಮಕ್ಕಳನ್ನ ನಾವು ತಗೊಂಡು ಹೋಗ್ಬೋದು. 2 ಹೆಣ್ಣು ಮಕ್ಕಳಿಗೆ ಮದುವೆ ನಿಂತೋಗ್ತದಲ್ಲ. ಮಗು ಹತ್ತು ಸುಸ್ತಾಗಿ ಕಣ್ಣು ರೆಪ್ಪೆ ಮುಚ್ಚೋಗಿದೆ. 3 ಜನ ಅಜ್ಜಂದರು ಕೂತ್ಕೊಂಡು ಆ ಕೆಂಡಕ್ಕಷ್ಟು ಮೆಣಸಿನಕಾಯಿ, ಸೀಗೆ ಪುಡಿ ಹಾಕಿ ಹೊಗೆ ಹೋಗಲಿ, ಹಾಕಿ ಹೊಗೆ ಹೋಗಲಿ. ಏನಮ್ಮ ಏನು ಇದು ಕೇಳಿ ಸಾರ್, ಇದು ಪಿಶಾಚಿ. ಈ ಪಿಶಾಚಿ ಬಿಡಿಸೋದು ಸಾಧಾರಣಕ್ಕಾಗಲ್ಲ, ಅದಕ್ಕೆ ಬೆಂಕಿಯೆಲ್ಲ ಹಾಕಿ ಅದಕ್ಕೆ ಹೊಗೆ ಹಾಕಿದ್ದೀವಿ. ಇದು ಪಿಶಾಚಿ ಹೋಗಬೇಕು. ಅವರು ಸ್ವಲ್ಪ ವಯಸ್ಸಲ್ಲಿ ಕಡಿಮೆ ಇದ್ದಿದ್ರೆ ಅಲ್ಲೇ ತಪರಕ್ಕೆ ಹೊಡಿತಿದ್ದೆ. ನನಗೆ ಮಾಳೂರು ಜೊತೆಗೆ ಕನ್ನಂಗಿಗೆ ದೇವ್ರು ನಡೆಸಿ ಯಾವ ಡಾಕ್ಟ್ರೂ ಬರ್ತಿರಲಿಲ್ಲ. ಅದು ಮಾಳೂರಲ್ಲಿ ಯಾವ ಡಾಕ್ಟ್ರ್ ಇದ್ದರೆ ಅವನಿಗೆ ಪರ್ಮನೆಂಟ್ ಇನ್ಚಾರ್ಜು ಒಂದಾಯಿತು. ಮಂಡಗದ್ದೆ ಡಾಕ್ಟ್ರು ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಹೋದ, ಅದು ಚಾರ್ಜ್ ನನಗೇನೆ. 3 ಚಾರ್ಜಲ್ಲಿ ಇದ್ದೀನಿ ನಾನು. ರಾತ್ರಿ ಒಂದು ದಿವಸ 11 ಗಂಟೆಗೆ ಬಾಗಿಲು ಟ್ಯಾಪ್ ಆಯಿತು. ಎದ್ದು ನೋಡ್ತೀನಿ DHO. ನನಗೆ ಗಾಬರಿ ಆಯ್ತು. ಏನು ಸರ್ ಇಷ್ಟೊತ್ತಿಗೆ ತಾವು ಬಂದಿದ್ದೀರಿ? ಹೇಳಿ ಕಳಿಸಿದ್ರೆ ನಾನೇ ಬೆಳಗ್ಗೆ ತಮ್ಮ ಆಫೀಸಿಗೆ ಬರ್ತಿದ್ದೆ, ತಾವು ಇಷ್ಟೊತ್ತಿಗೆ ಬಂದಿದ್ದೀರಿ, ಬನ್ನಿ ಕೂತ್ಕೊಳ್ಳಿ ಸರ್ ಅಂಥೇಳಿ ಕೂರಿಸಿದೆ. ಏನಿಲ್ಲ ಮಾರಾಯ, ನಾನು ಆ ತೀರ್ಥಹಳ್ಳಿ ಆಸ್ಪತ್ರೆ ಆ ಶ್ರೀನಿವಾಸಯ್ಯ ನಾವು ಎಲ್ಲ ಮಿಲ್ಟ್ರಿ ಫ್ರೆಂಡ್ಸ್ ಕಣೋ, ಅದಕ್ಕೆ ಸ್ವಲ್ಪ ಗುಂಡೆ ಎಲ್ಲ ಹಾಕಿದ್ವಿ. ಲೇಟ್ ಆಯಿತು, ಪಾರ್ಟಿ ಮಾಡಿದ್ವಿ, ಹಾಗಾಗಿ ಲೇಟ್ ಆಯಿತು ಕಣೋ, ಬಂದಿದ್ದೀನಿ. ಅದಿರಲಿ, ನಾಳೆ ಬೆಳಿಗ್ಗೆ ಅವರು ತೀರ್ಥಹಳ್ಳಿ JC ಆಸ್ಪತ್ರೆಯಿಂದ ಅವರು ಬಾಂಬೆಯಲ್ಲಿ ಕಾನ್ಫರೆನ್ಸ್ ಇದೆ, ಹೋದರೆ ಅವರಿಗೆ ಬೇರೆ ಎಲ್ಲ ಕೆಲಸ ಇದೆಯಂತೆ, 1 ತಿಂಗಳು ರಜೆ ಹೋಗ್ತಾರೆ, ನೀನು ಹೋಗಿ ಚಾರ್ಜ್ ತಗೋ. 3 ರೊಟ್ಟಿಗೆ 4ನೇದು. ನಾನು ಅಲ್ಲ ಸರ್, ನೀವು ಯೋಚನೆ ಮಾಡಿ, ನಾನು ಇನ್ನು ಇಲಾಖೆಗೆ ಹೊಸಬ, ಅದರಲ್ಲೂ ತೀರ್ಥಹಳ್ಳಿ ದೊಡ್ಡಾಸ್ಪತ್ರೆ ಚಾರ್ಜ್ ತಗೊಳ್ಳಿ, ತಾಲೂಕಾ ಲೆವೆಲ್ಲು ಇನ್ಪೇಷೆಂಟು ಇರ್ತಕ್ಕಂಥ ಇದನ್ನು ಚಾರ್ಜ್ ತಗೊಳ್ಳಿ ಅಂತೇಳಿ ಹೇಳ್ತಾಯಿದ್ದೀರಿ. ದಯವಿಟ್ಟು ನನಗೆ ಬೇಡ, ಒಂದು ಕೆಲಸ ಮಾಡಿ ಸರ್, ನನಗಿಂತ ಸೀನಿಯರ್ ಡಾಕ್ಟರ್ಸ್ ಇದ್ದಾರೆ, ಅವ್ರಿಗೆ ಯಾರಿಗಾದರೂ ಹಾಕಿ, ನನಗೆ ಈಗಾಗಲೇ 2 ಚಾರ್ಜ್ ಬೇರೆ ಇದೆ, ಯಾರಿಗಾದರೂ ಹಾಕಿ ಸರ್ ಅಂತ ಕೈ ಮುಗಿದೆ. ಹೌದಪ್ಪ, ಅವರಿಗೆ ನಾನು ಚಾರ್ಜಿಗೆ ಹಾಕಿದ್ರೆ 2 ದಿನಕ್ಕೊಂದು ಸಾರಿ ಪಂಚಾಯತಿಗೆ ಬರಬೇಕಾಗ್ತದೆ. ಅವರು ಸರಿ ಕೆಲಸ ಮಾಡೋದಿಲ್ಲ, ಅಲ್ಲಿ ದಿವಸ ಕಂಪ್ಲೇಂಟ್ ಬರ್ತದೆ, ನಾನಿಲ್ಲಿ ಪಂಚಾಯತಿಗೆ ಬರಬೇಕಾಗ್ತದೆ. ಆದ್ದರಿಂದ ನೀನು ನಿಯತ್ತಲ್ಲಿ ಕೆಲಸ ಮಾಡ್ತೀನಿ, ಅದಕ್ಕೆ ನೀನೇ ಹೋಗು, ನಾಳೆ ಬೆಳಿಗ್ಗೆ ನಿನಗೆ ಆರ್ಡ್ರ್ ಕಳಿಸ್ತೀನಿ. ಬೇಡ ಸರ್, ನಾನು ರಾಜೀನಾಮೆ ಬರ್ತು ಕೊಡ್ತೀನಿ, ಬೇಡ ಸರ್, ನನಗೆ ನಾ ಹೋಗ್ತೀನಿ, ನನಗೆ ಕೆಲಸ ಬೇಡ ಸರ್, ದಯವಿಟ್ಟು ನಾನು ರಾಜೀನಾಮೆ ತಗೊಂಡ್ಬಿಡಿ. ದಡ್ಡ ಅಲ್ಲೋ, ರಾಜೀನಾಮೆ ಯಾರಿಗೆ ಕೊಡ್ತೀಯ? ತಮಗೆ ನಾನು ಸ್ವೀಕಾರ ಮಾಡದೇ ಇದ್ದರೆ, ಅಕ್ಸೆಪ್ಟ್ ಮಾಡದೇ ಇದ್ದರೆ ನೀನು ಡ್ಯೂಟಿಲಿ ಇರ್ತೀಯಲ್ಲ, ಚೂರು ಒಳಗೆ ಶೋಡ್ಬಿಟ್ಟು ಗೊಳ ಇಟ್ಕೊಡ್ದು ಚೂರು ಒಳಗೆ ಶೋಡ್ ಮಾಡಿಬಿಟ್ಟು, ಯಾಕಪ್ಪ ನನಗೆ ಎದ್ದು ಬಂದು ಬೆನ್ನು ತಟ್ಟಿ, ಏನು ಹುಡುಗರಯ್ಯ ನೀವು, ನಿಮ್ಮ ವಯಸ್ಸಿನಲ್ಲಿ ನಾವು ಏನೇನು ಮಾಡ್ತೀವಿ, ಎಷ್ಟು ಕಷ್ಟ ಅನುಭವಿಸಿದ್ದೀವಿ, ಹೆದರ್ತೀಯಲ್ಲೋ ನೀನು. ಅಲ್ಲ ಸರ್, ಇಷ್ಟೆಲ್ಲ ನನಗೆ 10 kg ಅವನಿಗೆ 20 kg ಹೊರಿಸ್ತಾ ಇದ್ದೀರಿ ನೀವು, ಇನ್ನೇನು ಮಾಡಲಿ ಸರ್, ನಾನು ರಾಜೀನಾಮೆ ಕೊಡ್ತೀನಿ ಅಂದ್ರೆ ಅದು ಆಗಲ್ಲ ಅಂತೀರಿ, ಹೋಗು ಅಂತ ಹೇಳ್ತೀನಿ. ನಾನು ಇನ್ನೇನು ಮಾಡ್ಬೇಕು ಹೇಳಿ, ಪ್ರಾಣ ಕಳ್ಕೊಳ್ಳ, ಏನು ಮಾಡಬೇಕು? ಅದು ಇಷ್ಟ ಇಲ್ಲ ನನಗೆ. ಏನು ನಾನು ಹೇಳೋದನ್ನು ಸ್ವಲ್ಪ ತಾಳ್ಮೆಯಿಂದ ಕೇಳ್ಕ ಅಂದರೆ, ಏನು ಸರ್ ಅಲ್ಲಿ ಏನು ಹೇಳಿ ಬಂದಿದ್ದೀನಿ ಅನ್ನೋದು ಕೇಳ್ಕ ನೀನು, ಆಮೇಲೆ ನನಗೆ ಉತ್ತರ ಹೇಳುವ. ಏನು ಸರ್
ನೋಡಿ, ಮಾಳೂರು ಡಾಕ್ಟ್ರನ್ನ ಇಲ್ಲಿಗೆ ಇನ್ಚಾರ್ಜ್ ಹಾಕಿ ಹೋಗ್ತೀನಿ. ನಿಮ್ಮ ಯಾರ ಮೇಲೆ ಆಗಲಿ ಅವನು ಒಂದು ಕಂಪ್ಲೇಂಟ್ ಬರೆದ್ರೆ ನಿಮಗೆ ಇಮಿಡಿಯೇಟ್ ಸಸ್ಪೆಂಡೆಡ್ ಆರ್ಡ್ರ್ ಬರ್ತದೆ. ಅವನು ಹುಡುಗ ಡಾಕ್ಟ್ರು, ಅನುಭವವಿಲ್ಲ, ನಾವೇ ಭಾರಿ ತಿಳುವಳಿಕೆ ಇದ್ದವರು ಅಂತೇಳಿ ನೀವೇನಾದರೂ ಹೆಚ್ಚು ಕಡಿಮೆ ಮಾಡಿ ಅವನ ಮೇಲೆ ಏನಾದರೂ ನೀವು ಕಿರಿಕಿರಿ ಮಾಡಿ ಅವನು ಒಂದು ಕಂಪ್ಲೇಂಟ್ ಮಾಡಿದ್ರೆ ನಿಮಗೆ ಸಸ್ಪೆನ್ಷನ್ ಗ್ಯಾರಂಟಿ. ಡಾಕ್ಟ್ರು ಹೋದ್ರೂ ಒಳ್ಳೆ ಹೆಸರು ನಿಮ್ಮ ಊರಿಗೆ ಉಳಿಬೇಕು ಅಂತ ಹೇಳಿ ಬಂದೀನಿ. ಹೇಳ್ತೀಯಲ್ಲ ಹೋಗ ನಾಳೆ ಅಂತ ಹೋದರು. ಹತ್ತು ನನ್ನ ಕಣ್ಣೀರು ಬತ್ತೋದಕ್ಕೂ ಬೆಳಕು ಬಿಡೋದಕ್ಕೂ ಸರಿಯಾಯ್ತು. ಇನ್ನೇನು ಮಾಡೋದು ನೋಡೋಣ, ಇದು ಒಂದು ದೇವ್ರ ಪರೀಕ್ಷೆ ಅಂದೆ. ಸ್ನಾನ ಮಾಡಿದೆ, ತಿಂಡಿ ತಿಂದೆ, ಬಸ್ ಹತ್ತೆ ಸೀದಾ ಹೋಗಿ ಜೆ ಸಿ ಆಸ್ಪತ್ರೆಯಲ್ಲಿ ಇಳಿದು ಹೋದೆ. ಶ್ರೀನಿವಾಸಯ್ಯಗೆ ನಮಸ್ಕಾರ ಸರ್ ಹೇಳಿದೆ. ಬಂದ್ಯಾ, ಆಯ್ತು ಮನೆ ಚಾರ್ಜ್ ಸ್ವಲ್ಪ ತಡೀರಿ ಸರ್. ಚಾರ್ಜ್ ತಗೊಳ್ಳೋದಕ್ಕೆ ಮೊದಲು ನೀವು ನನ್ನ ಎಲ್ಲ ವಾರ್ಡಿಗೂ ಕರ್ಕೊಂಡು ಹೋಗಿ ಕೇಸು ಸೀಟ್ ತೆಗೆದು ಇದು ಇಂಥ ಪೇಷಂಟು, ಇಂಥ ಟ್ರೀಟ್ಮೆಂಟು, ಈ ಸ್ಥಿತಿಲಿ ಇದೆ, ಇನ್ನು ಇಷ್ಟು ಟ್ರೀಟ್ಮೆಂಟ್ ಹಾಕಬೇಕು ಅಂತೇಳಿ ನೀವು ಕೇಸ್ ಶೀಟಲ್ಲಿ ಬರೆದಿರೋದು ಇರಲಿ, ನನಗೆ ಮೊತ್ತ ಹೇಳಬೇಕು. ಎಲ್ಲ ಕರ್ಕೊಂಡೋಗಿ ಪೂರಾ ನನಗೆ ತೋರಿಸ್ಬೇಕು ನೀವು ಅಂತ ಹೇಳಿ. ಸೀದಾ ಕರ್ಕೊಂಡೋಗಿ ಎಲ್ಲ ಸರ್ಜಿಕಲ್ ವಾರ್ಡು, ಮೆಡಿಕಲ್ ವಾರ್ಡು, ಫೀಮೇಲ್ ವಾರ್ಡು, ಚಿಲ್ಡ್ರನ್ ವಾರ್ಡ್ ಎಲ್ಲ ಆಯಿತು. ಎಲ್ಲ ಆಯ್ತಾನಪ್ಪ, ಮನುಷ್ಯ ಸಮಾಧಾನ ಆಯಿತಾ? ಆಯ್ತು ಸರ್. ಚಾರ್ಜ್ ತೆಗ್ದಾಯ್ತು, ಚಾರ್ಜ್ ಕೊಟ್ಟಿದ್ದೀನಿ ಅಂತ ಅವ್ರು ಸೈನ್ ಹಾಕಾಯ್ತು, ತಗೊಂಡಿನಿ ಅಂತ ನಾನು ಫೈನ್ ಹಾಕಿದೆ. ಆಯಿತು, ಅವ್ರು ಮುಗೀತು, ಅವ್ರ ದುಡ್ಡು ಮುಗೀತು. ಲೇಡಿ ಡಾಕ್ಟ್ರು ಒಬ್ಬರು ಇದ್ದರು, ಅವ್ರಿಗೆ ಹೇಳಿದೆ, ನೋಡಿ ನೀವು ಲೇಡಿ ಔಟ್ ಪೇಷಂಟ್ ನೀವು ನೋಡ್ಕೊಳ್ಳಿ, ನಾನು ಹೇಗೆ ಇಲ್ಲಿ ಔಟ್ ಪೇಷಂಟ್ ಕೂರ್ತೀನಿ. ಇವತ್ತು ಮಧ್ಯಾಹ್ನ ಆಸ್ಪತ್ರೆ 12:30 1 ಗಂಟೆ ಮುಗಿದ ಕೂಡಲೇ ಜವಾನರಿಂದ ಹಿಡಿದು ಆಯಾಯಿಂದ ಹಿಡಿದು ಆಸ್ಪತ್ರೆಗೆ ಊಟ ಕೂಡ ಕಾಂಟ್ರಾಕ್ಟೆಡ್ ಪ್ರತಿಯೊಬ್ಬನೂ ಮೀಟಿಂಗ್ ಇದೆ, ಇವತ್ತು ಅಟೆಂಡ್ ಆಗಬೇಕು. ಅಟೆಂಡ್ ಆಗದೇ ಇದ್ದರೆ ಬರಿತೀನಿ ಅವನ ಮೇಲೆ, ಕಂಪಲ್ಸರಿ, ಇದು ನನ್ನ ಆರ್ಡ್ರು, ಬರಬೇಕು ನೀವು. ಜಬರ್ದಸ್ತಾಗಿ ಹೇಳಿದೆ. ಎಲ್ಲ ಆಯಿತು, ಊಟ ಮಾಡಿ ಎಲ್ಲ ಬಂದು ನಾನು ಹೇಳೋದು ಸರಿ ಕೇಳ್ಕೊಳ್ಳಿ. ಏನೋ ಹುಡುಗ ಬಂದ್ಬಿಟ್ಟಿದ್ದಾನೆ, ನಾವೆಲ್ಲ ಭಾಳ ಸೀನಿಯರು, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಏನಾದ್ರು ನೀವು ಮಾಡಿದರೆ ನಿಮಗೆ ಹೇಳಿ ಹೋಗಿದಾರಂತಲ್ಲ, ನಿಮ್ಮ ಮೇಲೆ ಇದರ ಜೊತೆಗೆ ಇನ್ನೂ ಸೇರಿಸಿ ಬ್ಯಾಡ್ದಿದ್ದ ಕಂಪ್ಲೇಂಟೆಲ್ಲ ಬರಾಕ್ಬಿಡ್ತೀರಿ. ನಿಮಗೆ ಇಮಿಡಿಯೇಟ್ ಸಸ್ಪೆನ್ಷನ್ ಗ್ಯಾರಂಟಿ. ನಾನು ಕೆಲಸದ್ರು ಹೋಗಲಿ, ಅಪ್ಪ ಮಾಡಿದ ಆಸ್ತಿದೆ, ನಾವು ಹೋಗ್ತೀನಿ ಮನೆಗೆ, ನಾನೇನು ಇದನ್ನು ನಂಬ್ಕೊಂಡು ಬಂದಿಲ್ಲ, ನೀವು ನೋಡ್ಕೊಳ್ಳಿ. ಎಚ್ಚರಿಕೆ, ಕಾಂಟ್ರಾಕ್ಟ್ರ್ ಸಾಹೇಬ್ರೆ, ಊಟ ಏನಾದರೂ ನೀವು ದೋಖ ಮಾಡಿ ಮತ್ತೆ ಹಾಗೆ ಹಿಂಗೆ ಅಂತೇಳಿ ತಂದು ಬ್ಯಾಡದೆಲ್ಲ ಕೊಟ್ರಿ ಅಂದ್ರೆ ಮತ್ತೆ ನಿಮ್ಮ ಮೇಲೆ ಬರ್ತೀನಿ. ನಿಮಗೆ ನಾಳೆ ಕಾಂಟ್ರಾಕ್ಟ್ ಇಲ್ಲ, ಬಂದು ತರ್ತೀನಿ, ನಂಗೆ ಆ ಕೆಪಾಸಿಟಿ ಇದೆ ಊರಿನವ ನಾನು. ಅವನಿಗೊಂದು ಧಮಕಿ ಹಾಕಿದೆ. ನೀವೆಲ್ಲ ಎಷ್ಟು ಗಂಟೆಗೆ ಬರಬೇಕು, ಟೈಮ್ ಪ್ರಕಾರ ಬರಬೇಕು, ನಾನು ಇಷ್ಟೊತ್ತಿಗೆಲ್ಲ ಬಂದು ನೋಡ್ತೀನಿ ಇಲ್ಲಿ. ಮತ್ತು ಎಚ್ಚರಿಕೆ ಮಾಡಿ ನನ್ನ ಮೇಲೆ ಆಮೇಲೆ ಯಾರು ನೀವು ದೂರ ಕುಡ್ದು, ಗೊತ್ತಾಯ್ತಾ? ಇದು ನಿಮ್ಮ ಆಸ್ಪತ್ರೆ, ನನ್ನಲ್ಲ. ನಾನೇನು ಒಂದು ತಿಂಗಳದ್ದು ಹೋಗವನು, ನೀವು ಇಲ್ಲಿರೋರು, ಇದನ್ನು ತಲೆ ಒಳಗೆ ಇಟ್ಕೊಳ್ಳಿ. ನಾನು ಇಲ್ಲಿದ್ದರೂ ಇದ್ದೆ, ರಾಜೀನಾಮೆ ಕೊಟ್ಟು ಮನೆಗೆ ಹೋದೆ. ಧಮಕಿ ಹಾಕಿದೆ. ಎಲ್ಲ ಇಲ್ಲ ಸರ್, ನೀವು ಅದನ್ನು ಕೇಳ್ತೀನಿ ಅಂತಾಯಿತು. ಸರಿ, ನಾನು ಬೆಳಿಗ್ಗೆ ಎದ್ದು ದೇವ್ರಿಗೆ ಕೈ ಬಂದೆ. ದೇವರೇ, ಇವತ್ತು ಪೋಸ್ಟ್ ಮಾರ್ಟಮ್ ಮುಂದೆ ಯಾವುದು ಬರೋದು ಬೇಡ ಸ್ವಾಮಿ, ಅದೊಂದು ಕಾಪಾಡಿ, ಮತ್ತೆ ನನಗೆ ಕೈಲಾದ ಕೆಲಸ ಮಾಡ್ಕೊಂಡು ಹೋಗ್ತೀನಿ ಅಂತ ಅದೊಂದು ದೇವರಲ್ಲಿ ಬೇಡ್ತಿದ್ದೆ. ಸರಿ, ಮಾಮೂಲಿ ಎಲ್ಲ ಮಾಡ್ತಾಯಿದ್ದೆ. ಎಲ್ಲ ರೌಂಡ್ಸಿಗೆ ಬಂದು ಅವ್ರಿಗೇನು ಕೊಡಬೇಕು ಎಲ್ಲ ಕೊಟ್ಟು ಔಟ್ ಪೇಷಂಟಿಗೆ ಬಂದು ಕೂತ್ಕೊಳ್ತಾಯಿದ್ದೆ. ನನಗೆ ಆಮೇಲೆ ಭಾಳ ಖುಷಿಯಾಯಿತು. ತೀರ್ಥಹಳ್ಳಿ ತಾಲೂಕಿನ ಅನೇಕ ಕಡೆಯಿಂದ ಜನರು ಬಂದು ಔಷಧಿ ತಗೊಂಡು ಹೋಗುವಾಗ, ಅವ್ರನ್ನ ಪರೀಕ್ಷೆ ಮಾಡುವಾಗ ಅವರ ಒಂದು ಕಷ್ಟ ಸುಖ ಪರಿಚಯ, ಅನೇಕ ಜಾತಿ ಜನಾಂಗ ಪ್ರದೇಶ, ನನಗೆ ಭಾಳ ಖುಷಿಯಾಯಿತು. ಎಲ್ಲ ಬಂದರು, ಎಲ್ಲ ಇದಾಯಿತು. ತಹಶೀಲ್ದಾರು ಪರಿಚಯ ಆಯಿತು, ರೇಂಜರ್ ಪರಿಚಯ ಆಯಿತು, ಪೊಲೀಸ್ ಇನ್ಸ್ಪೆಕ್ಟ್ರು ಪರಿಚಯ ಆಯಿತು, ಅನೇಕ ಹಿರಿಯ ವರ್ತಕರ ಪರಿಚಯ ಆಯಿತು. ಭಾಳ ಖುಷಿಯಾಯಿತು ನನಗೆ. ಇಷ್ಟೆಲ್ಲ ಒಂದು ಪರಿಚಯಕ್ಕೆ ಒಂದು ಅವಕಾಶ ಆಯಿತು. ನಾನು ಹುಮ್ಮಸ್ಸು ಬಂತು ಕೆಲಸ ಮಾಡಬೇಕು ಅಂತ.
ಎಲ್ಲ ಕೆಲಸ ಮಾಡಿದೆ. ಏನೂ ಇಲ್ಲ, ಎಲ್ಲ ಚೆನ್ನಾಗಿ ನೋಡ್ಕೊಂಡೋಯ್ತು. ಆಗಲೇ ಎಲ್ಲ ಪ್ರತೀತಿ ಹೊರಟಾಯಿತು. ಹೊರಗಡೆ ಜನ ಏನು, ಅಲ್ಲ ಮಾರಾಯ, JC ಆಸ್ಪತ್ರೆಗೆ ಚಿಕ್ಕ ಡಾಕ್ಟ್ರು ಬಂದರೆ ಭಾರಿ ಚೆನ್ನಾಗಿ ಪರೀಕ್ಷೆ ಮಾಡ್ತಾರೆ, ಒಳ್ಳೆ ಔಷಧಿ ಕೊಡ್ತಾರೆ. ದೊಡ್ಡ ಡಾಕ್ಟ್ರು ಹೋದರೂ ಚಿಕ್ಕ ಡಾಕ್ಟ್ರು ಭಾರಿ ಚೆನ್ನಾಗಿ ಕೆಲಸ ಮಾಡ್ತಾರೆ. ಅಲ್ಲಿಗೆ ಹೋಗಿ ಔಷಧಿ ತರಬೇಕು. ಎಲ್ಲ ಕಡೆ ಪ್ರಚಾರ. ನನಗೆ ಕೇಳಿ, ದೇವರೇ ಇಂಥ ಭಾಗ್ಯ ಕೊಟ್ಟಿಲ್ಲ, ನನಗೆ ಅವಕಾಶ ಕೊಟ್ಟಿಲ್ಲ, 4 ಜನರ ಸೇವೆ ಮಾಡುವಂಥ ಭಾಳ ಖುಷಿ ಆಗ್ತಿಲ್ಲ. ಸೇವೆ ಮಾಡಿದೆ, ಎಲ್ಲ ಆಯಿತು. ಡಾಕ್ಟ್ರು ಬಂದರು ಒಂದು ತಿಂಗಳು ಅಳದೋಗಿದ್ದೇ ಗೊತ್ತಾಗಲಿಲ್ಲ, ಇನ್ನೂ ಏನೋ ನನ್ನ ಮನಸ್ಸು. ಆಯಿತು, ಅವ್ರು ಬಂದರು, ಎಲ್ಲ ಆಯಿತು. ಸರ್, ನಿಮಗೊಂದು ಬೀಳ್ಕೊಡುಗೆ ಸಮಾರಂಭ ಇಟ್ಟಿವಿ ಅಂತ ಎಲ್ಲ ಸ್ಟಾಫ್. ನನಗೆ ಅಂಥದ್ದೇ 1 ತಿಂಗಳಿದ್ದೆ ಅವನಿಗೆ. ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತು, ನಮ್ಮನ್ನೆಲ್ಲ ಯಾವ ರೀತಿ ನೀವು ತಗೊಂಡು ಹೋದಿರಿ ಅಂತ ಹೇಳಿ ಅವರು ಚೆನ್ನಾಗಿ ಎಲ್ಲ ನನಗೆ ಒಂದು ಎಂಥದೋ ಪಾಪ ಆ ಒಂದು ಕಾಲದಲ್ಲಿ ಎಲ್ಲ ಮಾಡಿ ಕೊಟ್ಟು ಒಳ್ಳೆ ರೀತಿಯಲ್ಲಿ ನನಗೆ ಕಳಿಸಿದರು. ಈ ರೀತಿ ನನಗೆ ಮಾಳೂರು ಆಸ್ಪತ್ರೆ ಒಳಗೆ ಇದ್ದಾಗ ಇಂಥ ಒಂದು ಮೊದಲು ನನಗೆ ತೊಂದರೆ, ಕಿರಿಕಿರಿ ಅನ್ನೋ ಭಾವನೆ ಇದ್ದರೂ ಸಹ ನಂತರದಲ್ಲಿ ನಾನು ತಿಳ್ಕೊಂಡೆ ಇದು ಒಂದು ಒಳ್ಳೆಯ ಅವಕಾಶ, ಜನಸಂಪರ್ಕ, ಸೇವೆಯ ಮನೋಭಾವಕ್ಕೂ ಒಂದು ಅವಕಾಶ ಆಯಿತು ಅಂತ ಹೇಳಿ ಆಮೇಲೆ ನನಗೆ ಮನವರಿಕೆ ಆಯಿತು. ಈ ರೀತಿ ಒಳಗೆ ನಾನು ಮಾಳೂರು ಪ್ರಾಥಮಿಕ ಆರೋಗ್ಯ ಘಟಕದಲ್ಲಿ ಕೆಲಸ ಮಾಡಿ ಅಲ್ಲಿಂದ ನನಗೆ ಹತ್ತಿರ ಬೇಕಾಗಿತ್ತು ನೋಡಿ. ಆಮೇಲೆ ಅಲ್ಲಿಂದ ನಾನು ಮೇಗರವಳ್ಳಿ ಆರೋಗ್ಯ ಘಟಕಕ್ಕೆ ನಾನು ಬಂದೆ. ಅಲ್ಲಿ ಕ್ವಾರ್ಟರ್ಸ್ ಇತ್ತು. ಕ್ವಾರ್ಟರ್ಸ್ ಒಳಗೆ ವಾಸ ಇದ್ದೆ. ಕಾಂಪೌಂಡ್ರು ಒಳ್ಳೆಯವರಿದ್ದರು, ಜವಾನರು 2 ಒಳ್ಳೆಯವರಿದ್ದರು. ಎಲ್ಲ ಚೆನ್ನಾಗಿತ್ತು, ರೋಡ್ ಪಕ್ಕ ಎಲ್ಲ ಇತ್ತು. ಆ ರೀತಿ ಒಳಗೆ ಅಲ್ಲಿ ಕರ್ತವ್ಯದ ಮೇಲೆ ಹೋಗಿ ಡ್ಯೂಟಿ ರಿಪೋರ್ಟ್ ಮಾಡಿ ಹಾಜರಾದ. 1 ವಾರ ಟೈಮ್ ಇರ್ತದೆ, ಹಾಜರಾದ. ಎಲ್ಲ ಆಯಿತು. ಕೆಲಸ ಮಾಡ್ತಾಯಿದ್ದೆ. ಒಂದು ದಿವಸ ಗಾಡಿ ಮೇಲೆ ಒಬ್ಬರನ್ನ ಹಾಕ್ಕೊಂಡು ಬಂದರು. ಅವಾಗ ಇನ್ನೇನು ಮಾಡಬೇಕು, ಗಾಡಿನೇ ಇರೋದು. ಏನು ಕೇಳಿದೆ, ವಿಷ ಕೊಡ್ದ ನೀವು ಅಂತ. ಈಗ ಭಾಳ ಸಲೀಸುವ್ರೆ. ವಿಷ ಕೊಡ್ದಾನೆ, ಮಣಿಪಾಲಿಗೆ ಹೋಗು, ತೀರ್ಥಹಳ್ಳಿ ಆಸ್ಪತ್ರೆಯಲ್ಲಿ ವಿಷ ಕೊಡ್ದಾನೆ, ಮಣಿಪಾಲಿಗೆ ಹೋಗು. ಇವ್ರಾತಿಗಿರೋದು ಏನು ಕೆಲಸಕ್ಕಾಗಿ ಇವರು ಇರೋದು? ನಾನೆಲ್ಲರೂ ಹೋದರೆ ಅದು ಏನು ಮಾಡ್ತೀನೋ ಏನು ಮಾತಾಡ್ತೀನೋ ನನಗೆ ಗೊತ್ತಿಲ್ಲ. ಒಬ್ಬ ಡಾಕ್ಟ್ರಾಗಿ ಆಯಿತು, ನನಗೆ ಆಗದೇ ಇದ್ದರೆ ಮಣಿಪಾಲೋ ಬೆಂಗಳೂರು ಎಲ್ಲಿಗೋ ಕಳ್ಸೋಣ. ಫಸ್ಟ್ ಏಡ್ ಮಾಡೋಕ್ಕೇನು ಇವರಿಗೆ ಯಾಕೆ ಮಾಡೋದಿಲ್ಲ? ಆಯಿತಾ, ನಾವೇನು ಮಾಡ್ತಿದ್ದು ಅಂತೇಳಿ ಹೇಳಿದರೆ ಸ್ಟಮಕ್ ಟ್ಯೂಬ್ ಅಂತ ಒಂದು ಇರುತ್ತೆ. ಅದು ಯಾವ ಆಸ್ಪತ್ರೆ ಇರ್ತದೆಲ್ಲೋ ಗೊತ್ತಿಲ್ಲ. ನಾನಂತೂ ಹೋದ ಕಡೆ ಅದು ಇದೆಯೋ ಎಲ್ಲ ನೋಡಿಕೊಂಡು ಅದನ್ನು ಇಟ್ಕೊಳ್ತಿದ್ದೆ. ಅದಕ್ಕೆ ಮಧ್ಯೆ ಒಂದು ಹೋಲ್ ಆಗಿ ಒಂದು ಇದು ಇರ್ತದೆ, ಆ ಟ್ಯೂಬ್ ಇಷ್ಟು ದೊಡ್ಡ ಇರ್ತದೆ. ಅದನ್ನು ಒಳಗಡೆ ಹಾಕಬೇಕು, ಕಚ್ಚುತ್ತಾನೆ ಅಂಥೇಳಿ ಒಂದು ಇದು ಇಟ್ಟಿರ್ತೀವಿ ಬಾಯಿಗೆ, ಇದರೊಳಗೆ ಟ್ಯೂಬ್ ಹೋಗ್ತದೆ. ಟ್ಯೂಬ್ ಹಾಕಿ ಪೇಷಂಟ್ ಬಂದ ಕೂಡಲೇ ಅವನ್ನ ತಗೊಂಡೋಗಿ ಹಾಕಿ ಅವನಿಗೆ ಸ್ಟಮಕ್ ವಾಶ್ ಮಾಡ್ತೀನಿ. ಒಂದು ಫನಲ್ ಇರುತ್ತೆ, ಹೀಗೆ ಎತ್ತಿ ನೀರು ಒಯ್ಯೋದು, ಹೀಗೆ ಬಗ್ಸಿದ ಕೂಡಲೇ ಸೈಫನ್ ಸಿಸ್ಟಮಲ್ಲಿ ಹೊಟ್ಟೆ ಒಳಗಿಂದೆಲ್ಲ ಅಲ್ಲಿ ಕೆಳಗಡೆ ಹೋಲ್ ಇರ್ತದೆ, ಆ ಸ್ಟಮಕ್ಕು ಟ್ಯೂಬ್ ಒಳಗೆ ಬಂದು ಕೆಳಗೆ ಬೀಳ್ತದೆ ಅವನು ಏನು ಫುಡ್ ತಗೊಂಡಿದ್ರು. ಸರಿ, ಅವನಿಗೆ ಸ್ಟಮಕ್ ವಾಶ್ ಎಲ್ಲ ಕೊಟ್ಟೆ, ಸೇಮ್ ಅಟ್ರೋಪಿನ್ ಎಲ್ಲ ಕೊಟ್ಟೆ, ಎಲ್ಲ ಆಯಿತು. ನೋಡಪ್ಪ, ನನ್ನ ಜವಾಬ್ದಾರಿ ನಾನು ಮಾಡಿದ್ದೀನಿ. ಸರ್, ನಾನು ಇನ್ನೆಲ್ಲಿ ಹೋಗಲಿ, ಅವನು ಇಲ್ಲಿ ಬಿಟ್ಟು ಹೋಗ್ತೀನಿ, ಸಾಯಂಕಾಲ ಊಟ ತಗೊಂಡ್ಬರ್ತೀನಿ ಅಂತ ಹೇಳಿದ. ಸಾಯಂಕಾಲ ನೀನು ಊಟ ತಗೊಂಡು ಬರೋದು ಬೇಡ, ನೀನು ನಾಳೆ ಬಾ, ಸಾಯಂಕಾಲ ಊಟ ಕೊಡೋ ಹಾಗೂ ಇಲ್ಲ. ಏನಾದರೂ ಹಾಲು ಅಥವಾ ಇಂಥದ್ದು ಕೊಡಬೇಕು ಹೊರತು ಬೇರೆ ಏನೂ ಕೊಡೋಕ್ಕೆ ಬರೋದಿಲ್ಲ. ನೀನು ನಾಳೆ ಬಂದು ಕರ್ಕೊಂಡು ಹೋಗು. ಆಯ್ತು ಸ್ವಾಮಿ, ಅವನಿಗೆ ಖುಷಿ ಆಯಿತು. ಬೆಳಗ್ಗೆ ಆಸ್ಪತ್ರೆಗೆ ಹೋಗ್ತೀನಿ. ಡಾಕ್ಟ್ರ್ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಅಂದ. ಮದುವೆ ಆಗಿಲ್ಲ, ಇನ್ನೂ 22 ವರ್ಷದ ಯುವಕ ಅವನು. ಬೇರೆ ವಿಷಯ ತಗೊಂಡವನು? ಹೌದು. ಅವನು, ನೋಡಪ್ಪ, ನೀನು ಈಗ ಚೆನ್ನಾಗಾಗಿದೆಯಾ, ನಿಮ್ಮ ಮನೆಗೆ ಹೋಗು. ಅವನು ಏನು ಹೇಳ್ದೆ ಗೊತ್ತಾ ನನಗೆ? ನಮ್ಮ ಅಪ್ಪನ ಕಾಟ ತಡೆಯೋಕ್ಕಾಗೋದಿಲ್ಲ ಸರ್,
ನಾನು ಮನೆಗಂತೂ ಹೋಗೋದಿಲ್ಲ, ಎಲ್ಲಾದರೂ ದೇಶಾಂತರ ಹೋಗ್ತೀನಿ ಅಂತ. ನಿಮ್ಮ ಅಪ್ಪನಿಗೆ ಎಷ್ಟು ಜನ ಮಕ್ಕಳು ಕೇಳಿದೆ. ನಾನು ಅಲ್ಲದೆ 2 ಹೆಣ್ಣು ಮಕ್ಕಳಿದ್ದಾರೆ. ಎಷ್ಟು ದೊಡ್ಡರಿದ್ದಾರೆ, ಮದುವೆಗೆ ಬಂದಿದ್ದಾರೆ. ಸ್ವಲ್ಪ ಇರು ಅಂದೆ. ಏನಯ್ಯ, ಮನೆ ಬಿಟ್ಟು ಎಲ್ಲಿ ದೇಶಾಂತರ ಹೋಗ್ತೀನಿ ಸರ್. ನಾನು ಒಂದು ಯೋಚನೆ ನನಗೆ ಹೋಯಿತು. ಮಗ ಮನೆ ಬಿಟ್ಟು ಹೋದರೆ ಆ ಹೆಣ್ಮಕ್ಳಿಗೆ ಮದುವೆ ಆಗುತ್ತೋ? ಹೆಣ್ಣು ತಗೊಂಡು ಹೋಗೋರು ಯೋಚನೆ ಮಾಡೋದಿಲ್ವೋ? ಮಗನ್ನೇ ಹೊರಗೆ ಹಾಕಿದ ಮನೆ ಅಪ್ಪನ ಮಕ್ಕಳನ್ನ ನಾವು ತಗೊಂಡು ಹೋಗ್ಬೋದು. 2 ಹೆಣ್ಣು ಮಕ್ಕಳಿಗೆ ಮದುವೆ ನಿಂತು ಹೋಗ್ತದಲ್ಲ, ಇದಕ್ಕೇನಾದರೂ ಒಂದು ಪರಿಹಾರ ಮಾಡಬೇಕಲ್ಲ ಅನ್ನೋ ಯೋಜನೆ ನಾನು ತಲೆ ಬಂದು. ನನ್ನ ಕೆಲಸ ಮುಗಿದಿತ್ತು, ಕಳಿಸ್ಬಿಡ್ಬೋದು, ನಡಿ ಅಂತ. ಬದುಕಿದ್ದಾನೆ, ಬದುಕಿಸೋ ಕೆಲಸ ನಿಮ್ಮದು ಮುಗೀತು, ಹೋಗು ಹೇಳ್ಬೋದಿತ್ತು. ಈ ಮಾತು ಹೇಳಿದ ಕೂಡಲೇ ನನಗೆ ಇದೆಲ್ಲ ತಳಿಗೆ ಹೊಡೆಯಿತು. ಅಪ್ಪ ಬಂದ, ಗಾಡಿ ನೀನು ವಾಪಸ್ ಹೊಡ್ಕೊ, ಅವನು ಬರೋದಿಲ್ಲಂತೆ. ಇರಲಿ, ಅವನಿಗೇನೋ ವ್ಯವಸ್ಥೆ ನಾನು ಮಾಡ್ತೀನಿ, ಗೊತ್ತಾಯ್ತಾ? ಏನಪ್ಪ ನೀನು ಅವನು ಕೂತರೂ ಗಲಾಟೆ ಮಾಡ್ತೀಯಂತೆ, ನಿಂತರೂ ಗಲಾಟೆ ಮಾಡ್ತೀಯಂತೆ, ದುಡ್ಡು ಕೇಳಿದ್ರು ಕೊಡೋದಿಲ್ಲಂತೆ, ಕೆಲಸ ಒಂದು ಹಿಕ್ಕಪಟ್ಟೆ ಮಾಡಿಸ್ತೀಯಂತೆ. ಅದೇನಿಲ್ಲ, ಅದು ಈಗ ಬೇಡ, ನೀನೀಗ ಹೋಗು, ಬಾಕಿ ವಿಚಾರ ನನಗೆ ಬಿಡು. ಅವನೇನೋ ಮಾಡ್ತೀನಿ, ಹೋಗ್ತೀನಿ, ನಾನೇನೋ ನೋಡೋಣ ಅಂತೇಳಿ ಅವನಿಗೆ ಕಳಿಸ್ತದೆ. ಇವನ್ನ ಕರ್ಕೊಂಡು ಇಲ್ಲಿಗೆ ಬಂದೆ. ಭಾನುವಾರದವರೆಗೆ ಅಲ್ಲಿ ಇಟ್ಕೊಂಡೆ. ಅವನೇ ಇಲ್ಲಿಗೆ ತಗೊಂಬಂದೆ. ತಂದು ಎಲ್ಲ ನನ್ನ ರೈತಾಪಿ ಉಪಕರಣಗಳನ್ನೆಲ್ಲ ತೋರಿಸಿದೆ. ಒಂದು ಜೊತೆ ಒಳ್ಳೆ ಗಾಡಿ ಎತ್ತಿದ್ದು. ಅದು ನೋಡಿದ ಕೂಡಲೇ ಅವನಿಗೊಂದು ಖುಷಿ ಅಂದರೆ ಅಷ್ಟಿಷ್ಟಲ್ಲ. ಬಂದೂಕು ತೋರಿಸಿದ ಮೇಲಂತ ನಿಮ್ಮ ಮನೆ ಬಿಟ್ಟು ಹೋಗಲ್ಲ ಅಂದ. ಬಂದೂಕು ಗಾಡಿ ಎತ್ತ ನೋಡಿದ್ರೆ ನಿಮ್ಮ ಮನೇಲಿ ಇರ್ತೀನಿ ಅಂದ. ಅವನೇ ಇರ್ತೀನಿ ಅಂದಮೇಲೆ ನನ್ನ ಕೆಲಸ ಸುಲಭ ಆಯ್ತಲ್ಲ. ದೇಶಾಂತರ ಹೋಗೋದು ನಿಲ್ತಲ್ಲ. ನನಗೊಂದು ಜನ ಆಯ್ತಲ್ಲ. ಹೌದು, ಮತ್ತು ನಿಮ್ಗೊಂದು ಜನ ಆಯ್ತಲ್ಲ. ಅದಕ್ಕೇನು ಮಾಡಿ, ಹಿಂದುಗಡೆ ಒಂದು ಲೈನ್ ಇದೆ. ಆ ಹಿಂದುಗಡೆ ಒಂದು ಲೈನು ಬಿಟ್ಟುಕೊಟ್ಟು ಉಳಿದಿದ್ದಕ್ಕೆ ಅಲ್ಲಿ ಬಾಗಿಲಾಕಿ ಈ ಎದುರುಗಡೆ ಮಲ್ಕೊಳ್ಳೋಕ್ಕೆ ಈ ಜಗಲಿ ಉದ್ದಕ್ಕೂ ಬಿಟ್ಬಿಡ್ತಿದ್ದೆ. ಮಧ್ಯ ಮನೆಗೆ ಬೀಗ ಹಾಕ್ಬಿಡೋದು. ಭಾನುವಾರ ಬರೋದು, ಶನಿವಾರ ರಾತ್ರಿ ಬರೋದು, ಸೋಮವಾರ ಹೋಗೋದು. ಅವನಿಗೂ ಹೇಳಿದೆ, ಅಪ್ಪನಿಗೆ ಕರ್ಕೊಂಡು ಹೋಗ್ತೀನಿ, ನಾನು ವಾರ ಹೋಗೋದ್ರಿಂದ ನಿನ್ನ ಮಗ ಹೇಗಿದ್ದೇನೆ ಅನ್ನೋದು ನಿನಗೂ ತಿಳಿಯುತ್ತೆ, ನೀನು ಎಲ್ಲಿ ಬಂದಾಗ ಹೇಗಿದೆಯಾ ಅನ್ನೋದು ನಾನು ಹೋದಾಗ ನಿನ್ನ ಮಗನಿಗೂ ಅಲ್ಲಿ ತಿಳ್ಸೋಕ್ಕಾಗುತ್ತೆ. ಸ್ವಲ್ಪ ದಿವಸ ಈ ರೀತಿ ಮಾಡೋಣ, ನಂತರ ನೋಡೋಣ ಅಂತೇಳಿ ಹೇಳಿದೆ. ಈ ಹುಡುಗ ನೀವು ನಂಬಿ ಬಿಡಿ 3 ವರ್ಷ ಹೋಗಲೇ ಇಲ್ಲ. ಭಾಳ ಪ್ರಯತ್ನ ಮಾಡಿದೆ, ಚೆನ್ನಾಗಿಲ್ಲ ಇನ್ನು ಅಂತ ಹೇಳಿ ಕಡೆಗೆ ಏನೇನು ಮಾಡಿ ಅಪ್ಪನ್ನ, ಏನು ಮಾರಾಯ, ನನ್ನ ಜೊತೆ ಬರೋದು ಬೇಡ, ನೀನು ಭಾನುವಾರ ದಿವಸ ಬೆಳಗ್ಗೆ ನೀನಾಗೆ ಬಾ ಅಂತೇಳಿ ಹೇಳಿ ಬಂದು ಮಾತಾಡಿಸು, ಇವತ್ತೇನು ಮನೆಗೆ ಬಾ ಅಂತೇಳು, ಬರೋಲ್ಲ ಅಂತಾನೆ, ಹೋಗು ನೀನು ವಾಪಸ್, ಏನು ಮಾತಾಡ್ಬೇಡ ಅಂಥೇಳಿ 2-3 ವಿಸಿಟು ಅವನಿಗೆ ಇದು ಮಾಡಿಸಿ, ಅಷ್ಟರೊಳಗೆ ಇವನಿಗೆ ಸ್ವಲ್ಪ ನಾನು ತಲೆಗೆಲ್ಲ ಕನ್ವಿನ್ಸ್ ಮಾಡಿ, ನಿನ್ನ ತಂಗಿ ದಿಕ್ಕಳ ಮುಖ ನೋಡು, ಅವರಿಗೆ ಮದುವೆ ಆಗಬೇಕು, ಅಪ್ಪನ ಮುಖ ನೋಡಬೇಡ ಅಂಥೇಳಿ ಇವನ್ನ ಒಂದು ತಹಬಂದಿಗೆ ತಂದು ಒಂದು 3 ವರ್ಷದ ಮೇಲೆ ಅವನ ಮನೆಗೆ ಸೇರಿಸಿದೆ. ನಂತರದಲ್ಲಿ ಎಲ್ಲ ಚೆನ್ನಾಗಿ ಎಲ್ಲ ಆದರು. ಇದು ಒಂದು ಘಟನೆ, ನಾನು ಮೇಘರಳ್ಳಿ ಆಸ್ಪತ್ರೆ ಒಳಗೆ ನಡೆದಿರ್ತಕ್ಕಂಥ ಘಟನೆ ಇದು. ನನ್ನ ಮನಸ್ಸಿಗೆ ಏನು ಸಮಾಧಾನ ಅಂತೇಳಿ ಹೇಳಿದರೆ, ಒಬ್ಬನ ಬದುಕಿಸಿದ್ದು ಅಲ್ಲದೇ ಒಂದು ಕುಟುಂಬವನ್ನೇ ಉಳಿಸಿದ್ದೀನಿ, 2 ಹೆಣ್ಣು ಮಕ್ಕಳ ಬಾಳಿಗೆ ಒಂದು ಒಳ್ಳೆಯ ವ್ಯವಸ್ಥೆ ಮಾಡಿದ್ದೀನಿ ಅಂತಕ್ಕಂಥ ಸಮಾಧಾನವನ್ನು ನನಗೆ ಕಂಡುಕೊಂಡೆ ಅವತ್ತು. ಮತ್ತು ಅವನನ್ನೊಂದು ಮನುಷ್ಯನಾಗಿ ಮಾಡಿದ್ರಲ್ಲ. ಹೌದು, ಖಂಡಿತ. ನಂತರದಲ್ಲಿ ಇನ್ನೊಂದು ಘಟನೆ ನಡೆಯಿತು ಮೇಘರಳ್ಳಿ ಒಳಗೆ. ಶ್ರೀನಿವಾಸ ಅಂಥೇಳಿ ನನ್ನ ಶಿಕಾರಿ ಫ್ರೆಂಡು, ಅಲ್ಲಿ ಭಾಳ ಶಿಕಾರಿಗೆ ಹೋಗ್ತಾಯಿದ್ದು. ನನ್ನ ಸೊಸೆನೂ ಅಲ್ಲಿಗೆ ಕೊಟ್ಟಿತ್ತು. ಕೃಷ್ಣಪ್ಪ ಹೆಗಡೆ ಅಂತ ಅವರು ಮಾಸ್ಟರ್ ಆಗಿದ್ದರು, ಆಮೇಲೆ ರಿಟೈರ್ ಆದರು. ಅವ್ರ ಅಣ್ಣ ಗಿಡ್ಡಪ್ಪ ಹೆಗಡೆಯವರು, ನಾವು ಸಂಬಂಧಿಕರು, ನಾವು 3 ಜನ. ಅದ್ರ ಜೊತೆಗೆ ಶಂಕರ ಭಂಡಾರಿ ಅಂತ ಒಬ್ಬ ಇದ್ದ, ಅವರ ಶಿಷ್ಯ. ಹಾಗಾಗಿ ನಾವು 4 ಜನ ಒಂದು ಗ್ರೂಪ್ ಆಗಿದ್ವಿ. ಜೊತೆಗೆ ಈ ಶ್ರೀನಿವಾಸ ಡ್ರೈವರು ಕೂಡ ನಮ್ಮ ಪರಿಚಯಕ್ಕೆ ಬಂದು, ಅವನು ಒಬ್ಬ ಶಿಕಾರಿ ಫ್ರೆಂಡ್ ಆದ. ಎಲ್ಲ ಶಿಕಾರಿಗೂ ಹೋಗ್ತಿದ್ದು, ದೊಡ್ಡ ಶಿಕಾರಿಗೂ ಹೋಗ್ತಿದ್ದು, ಎಲ್ಲ ಹೀಗೆ ನೋಡ್ಕೊಂಡು ಹೋಗ್ತಾಯಿತ್ತು. ಒಂದು ದಿವಸ ಬೆಳಗಿನ ಜಾವ ಸುಮಾರು 3 ಗಂಟೆ ಅಷ್ಟೊತ್ತಿಗೆ ಮನೆ ಟಾಪ್ ಮಾಡಿದರು ಬಂದು.
ಬಾಗಿಲು ತೆಗೆದು ನೋಡ್ತೀನಿ ಶ್ರೀನಿವಾಸ. ಏನು ಶ್ರೀನಿವಾಸ ಇಷ್ಟೊತ್ತು ಬಂದೀಯ, ಏನಪ್ಪ ಸಮಾಚಾರ ಕೇಳಿದೆ. ಏನಿಲ್ಲ ಸರ್, ನನ್ನ ಮಗು ಹುಷಾರಿಲ್ಲ, ಅದಕ್ಕೆ ನೀವು ನಮ್ಮ ಮನೆಯವರೆಗೆ ಬಂದು ನೋಡಬೇಕು. ಎಷ್ಟೊತ್ತಿಂದ ಹುಷಾರಿಲ್ಲ? ರಾತ್ರಿಯಿಂದ. ಏನಯ್ಯ ನಾನು ನೀನು ಇಷ್ಟು ಸ್ನೇಹಿತರಾಗಿ ನೀನು ಇಷ್ಟೊತ್ತಿಗೆ ಬಂದಿದೆಯಾ, ಬುದ್ಧಿ ಬೇಡವಾ ನಿನಗೆ? ನಡಿ ಹೋಗೋಣ. ಎಲ್ಲಿ? ಒಂದು 3 ಫರ್ಲಾಂಗ್ ಆಗ್ಬೋದು ಮನೆ ನಡ್ಕೊಂಡು ಬ್ಯಾಗ್ ಇಟ್ಕೊಂಡು ಹೋದೆ. ಹೋಗಿ ನೋಡ್ತೀನಿ, ಒಂದು ಹಿಂದ್ಗಡೆ ಒಂದು ರೂಮು. ಆ ರೂಮ್ ಒಳಗೆ ಒಂದು ಡಬ್ಬದ ತಗಡಿನ ಮೇಲೆ ಬೆಂಕಿ ಕಂಡ ಹಾಕಿದ್ದಾರೆ. 1-1.5 ವರ್ಷದ ಬಂಗಾರದಂಥ ಗಂಡು ಮಗು. ತಾಯಿ ಚಕ್ಕಲ್ಮಟ್ಟೆ ಒಳಗೆ ಮಗುನ ಕೂರಿಸ್ಕೊಂಡು ಅಳ್ತಾ ಕೂತಿದ್ದಾಳೆ. ಮಗು ಹತ್ತು ಸುಸ್ತಾಗಿ ಕಣ್ಣು ರೆಪ್ಪೆ ಮುಚ್ಚೋಗಿದೆ. 3 ಜನ ಅಜ್ಜಂದರು ಕೂತ್ಕೊಂಡು ಆ ಕೆಂಡಕ್ಕಷ್ಟು ಮೆಣಸಿನಕಾಯಿ, ಸೀಗೆ ಪುಡಿ ಹಾಕಿ ಹೊಗೆ ಹೋಗಲಿ, ಹಾಕಿ ಹೊಗೆ ಹೋಗಲಿ. ಏನಮ್ಮ ಏನು ಇದು ಕೇಳಿ. ಸಾರ್, ಇದು ಪಿಶಾಚಿ. ಈ ಪಿಶಾಚಿ ಬಿಡಿಸೋದು ಸಾಧಾರಣಕ್ಕಾಗಲ್ಲ, ಅದಕ್ಕೆ ಬೆಂಕಿಯೆಲ್ಲ ಹಾಕಿ ಅದಕ್ಕೆ ಹೊಗೆ ಹಾಕಿದ್ದೀವಿ. ಇದು ಪಿಶಾಚಿ ಹೋಗಬೇಕು. ಅವರು ಸ್ವಲ್ಪ ವಯಸ್ಸಲ್ಲಿ ಕಡಿಮೆ ಇದ್ದಿದ್ರೆ ಅಲ್ಲೇ ತಪರಕ್ಕೆ ಹೊಡಿತಿದ್ದೆ. ನನಗೆ ಅಜ್ಜಿಯಂದರಾಗ್ಬೋದು. ಶ್ರೀನಿವಾಸ, ಹೇಳಮ್ಮ ನಿನ್ನ ಮಗು ಕರ್ಕೊಂಡು ಅಂದೆ. ನೀವಿಬ್ಬರು ಗಂಡ ಹೆಂಡತಿ ಮಗು ನನ್ನ ಜೊತೆ ಬನ್ನಿ ಅಂದೆ. ಎಲ್ಲಿಗಲ್ಲ, ಮನೆಗೆ ಬೀಗ ಹಾಕು, ನನ್ನ ಜೊತೆ ಬನ್ನಿ, ಹೊರಡಿ ಈಗ ಅಂದೆ. ಅಲ್ಲಿ ಇನ್ನೇನು ಹೇಳಲಿಲ್ಲ, ಸೀದಾ ಕರ್ಕೊಂಬಂದೆ. ಹಾಸ್ಪಿಟ್ಲಿಗೆ ಕರ್ಕೊಂಡಾಗ ಮಗು ನೋಡ್ತೀನಿ, ನನಗೆ ಭಾಳ ನೋವಾಯಿತು. ಏನು ದಡ್ಡ ಇವನು, ನನ್ನ ಒಬ್ಬ ಸ್ನೇಹಿತನಾಗಿ, ಶಿಕಾರಿ ಫ್ರೆಂಡಾಗಿ, ಇಷ್ಟು ಆಪ್ತರಾಗಿ ನನಗೆ ಈ ಥರ ಈ ಮಗು ಕಳ್ಕೊಳ್ತಾ ಇದ್ದಾನಲ್ಲ. ಒಂದು ಬಂಗಾರದಂಥ ಗಂಡು ಮಗು, 1 ವರ್ಷ ಸಾಕಿ ಅಂತ ಹೇಳಿ ನನಗೆ ತಿಳಿದ ಚಿಕಿತ್ಸೆಯನ್ನು ನಾನು ಆಸ್ಪತ್ರೆ ಒಳಗೆ ಮಾಡಿದೆ. ಮಾಡಿಬಿಟ್ಟು, ನೋಡಪ್ಪ ಶ್ರೀನಿವಾಸ, ನನಗೆ ತಿಳಿದಿದ್ದೆಲ್ಲ ಮುಗೀತು. ಇನ್ನು ನನಗೆ ಗೊತ್ತಿಲ್ಲ. ನೀನು ಇನ್ನು ಇವನ್ನ ದೊಡ್ಡ ಆಸ್ಪತ್ರೆ ತೀರ್ಥಳಿಗೆ ಕರ್ಕೊಂಡು ಹೋಗಿ. ಅವನು ಒಂದು ಮಾತು ಹೇಳ್ತಾನೆ, ಡಾಕ್ಟ್ರೇ ನಿಮಗೆ ಗೊತ್ತು, ಬೆಳಗ್ಗೆ 8 ಗಂಟೆಗೆ ಆಗುಂಬೆಯಿಂದ ಹೊರಟು ಫಸ್ಟ್ ಬಸ್ ಹೋಗೋದು ಹೊರತು ಬೇರೆ ಯಾವುದೂ ಇಲ್ಲ. ಮೇಘರಳ್ಳಿ ಒಳಗೆ ಯಾವುದೇ ವಾಹನಗಳಿಲ್ಲ. ಉಳಿದ್ರೆ ಉಳಿಲಿ, ಮಗು ಹೋದ್ರೆ ಹೋಗಲಿ, ನಿಮ್ಮ ಪ್ರಯತ್ನ ಮಾಡಿ 8 ಗಂಟೆವರೆಗೆ ಮಗು ಉಳಿದ್ರೆ ನಾನು ಕರ್ಕೊಂಡು ಹೋಗ್ತೀನಿ. ನನಗೆ ಭಾಳ ನೋವಾಯಿತು. ಒಂದು ದಿವಸದಲ್ಲಿ ನಾನು ಕರ್ತವ್ಯ ಪೂರೈಸ್ತೀನಿ. ನೋಡು, ಇಲ್ಲೇ ಪಕ್ಕದಲ್ಲೇ ಮಲಗಿರ್ತೀನಿ. 4 ಗಂಟೆ ಆಗಿದೆ, ಇನ್ನು ಬೆಳಕು ಬಿಡೋಕ್ಕೆ 2 ಗಂಟೆ ಇದೆ. ಎಷ್ಟೊತ್ತಿಗೆ ಏನೇ ಆದರೂ ಬಂದು ನನಗೆ ಕರಿ, ಮುಜುಗರ ಪಡಬೇಡ ಅಂಥೇಳಿ ಬಂದು ನಾನು ಮಲಗಿದೆ. ನನಗೆ ನಿದ್ರೆ ಬರ್ತದೆ. ಒಟ್ಟು ಮಲಗಿದೆ. ಬೆಳಕು ಬಿಡ್ತು, ಟೈಮ್ ಆಯಿತು, 8 ಗಂಟೆ ಆಯಿತು. ಆಸ್ಪತ್ರೆ ಬಾಗಿಲು ತೆಗೆದು ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡೋಕ್ಕೆ ಜವಾನರು ಬರ್ತಾರೆ. ಸೀದಾ ಹೋದೆ, ಕರ್ಕೊಂಬಗು. ಎಲ್ಲಿಗೆ? ನಮ್ಮ ಮನೆಗೆ, ಕ್ವಾರ್ಟರ್ಸ್ಗೆ. ಇಲ್ಲೆಲ್ಲ ಬರ್ತಾರಪ್ಪ, ಇಲ್ಲೆಲ್ಲ ಪೇಷಂಟು ಬರ್ತಾರೆ. ಆಮೇಲೆ ನಮ್ಮ ಮನೆಗೆ ಬಂದೆ, ಕರ್ಕೊಂಬಂದೆ. ಮನೆಯೊಳಗೆ ಕೂರಿಸ್ದೆ. ನನ್ನ ಹೆಂಡತಿ ಕರೆದೆ. ಅವರಿಬ್ಬರು ರಾತ್ರಿ ಊಟ ಮಾಡಿಲ್ಲ. ಮೊದಲು ಅವರಿಗೆ ನಮಗಿಲ್ಲದಿದ್ದರೂ ಚಿಂತೆ ಇಲ್ಲ, ಏನು ಮಾಡಿದ್ದೀವಿ ಅದನ್ನು ಉಳಿದಿದ್ದು ನಾವು ತಿನ್ನೋಣ. ಮೊದಲು ಅವರಿಗೆ ಮುಖ ತೊಳೆಯೋಕ್ಕೆ ನೀರು ಕೊಟ್ಟು ಅವರಿಬ್ಬರಿಗೂ ಕಾಫಿ ತಿಂಡಿ ಕೊಡು. ನಂತರದಲ್ಲಿ ಮಗು ಎದೆ ಹಾಲು ಕುಡಿಯೋ ಸ್ಥಿತಿಲಿಲ್ಲ ಅಂತ ಕಾಣುತ್ತೆ, ಹಾಲು ಬೇಕು ಅಂತೇಳಿ ಹೇಳಿದರೆ ಸ್ವಲ್ಪ ಹಾಲು ಕುಡಿಸ್ಲಿ ಅವಳು ಅಂತೇಳಿ ಹೇಳಿ ಅವಳಿಗೆ ಕರ್ಕೊಂಬಂದು, ನನ್ನ ಹೆಂಡತಿಗೆ ಒಂದು ಖುಷಿ ಅಂದರೆ ಆ ಮಗು ನೋಡಿ ಅವಳ ಆನಂದಕ್ಕೆ ಪಾರವೇ ಇಲ್ಲ. ಅವಳಿಗೆ ಭಾಳ ಖುಷಿ ಆಯಿತು. ಮುಖ ತೊಳೆಯೋಕ್ಕೆ ನೀರು ಕೊಟ್ಟಳು, ಎಲ್ಲ ಆಯಿತು. ಇವಳಿಗೆ ತಿನ್ನೋಷ್ಟು ಕಾಫಿ ತಿಂಡಿ ಮಾಡಿದ್ದೆಲ್ಲ ಕೊಟ್ವಿ. ಆ ಮಗು ಅಲ್ಲೇ ಇತ್ತು. ಕಡೆಗೆ ಏನಪ್ಪ ಶ್ರೀನಿವಾಸ ಮುಂದೆ? ಆಮೇಲೆ ನಾನು ನೋಡೋದು, ಮಗುನ ಪರೀಕ್ಷೆ ಮಾಡಿ ನೋಡೋದು. ಮಗು ಲಂಗ್ಸು ಕ್ಲಿಯರ್ ಆಯ್ತಾ ಬಂತು, ಹಾರ್ಟ್ ಬೀಟ್ಸು ಚೆನ್ನಾಗಾಗ್ತಾ ಬಂತು, ಪಲ್ಸು ಚೆನ್ನಾಗಾಗ್ತಾ ಬಂತು. ನನಗೆ ಆಶ್ಚರ್ಯ, ಅರೇ ಕಡೆಗೆ ಶ್ರೀನಿವಾಸ ಗೆದ್ದೋದೆ ಕಣ, ಎಲ್ಲಿಗೂ ಬೇಡ, ಇವತ್ತು ಒಂದು ದಿವಸ ಸಾಯಂಕಾಲದವ್ರಿ ನಮ್ಮ ಮನೇಲಿರಿ, ಸಾಯಂಕಾಲ ನಿಮ್ಮ ಮಗು ನೀವು ಕರ್ಕೊಂಡೋಗಿ, ಏನು ಭಯ ಪಡಬೇಡ, ಭಾಳ ಖುಷಿ ಅಂತೇಳಿ ಹೇಳಿದೆ. ಅಲ್ಲ, ನಿಮಗೂ ತೊಂದರೆ ಆಗ್ತದೆ, ಇದು ತೊಂದರೆ ಪ್ರಶ್ನೆ ಇಲ್ಲ. ಏನು ತೊಂದರೆ? ನಾವು ಉಣ್ಣದಲ್ಲಿ ಒಂದು ತುತ್ತು ನಿನಗೆ
ಇನ್ನೆಂಥದ್ದು ನಿನಗಾಗಿ ಏನು ಬೇರೆ ಮಾಡಲ್ಲಲ್ಲ ನಾವು ಅಂತ ಹೇಳಿ ಆ ಮಗುನ ನಾನು ಅಷ್ಟು ದಿವಸ ಅಲ್ಲಿ ಇಟ್ಕೊಂಡು ಒಂದು ದಿವಸ ಸಾಯಂಕಾಲದವರೆಗೆ ಇಟ್ಕೊಂಡು ಆಮೇಲೆ ಕಳಿಸ್ದೆ. ಆ ರೀತಿ ಒಂದು ಮಗುವಿಗೆ ಹಿಡಿದ ಪಿಶಾಚಿಯನ್ನು ಬಿಡಿಸಿದ ವೈದ್ಯನಾಗಿ ನಾನು ಡಾಕ್ಟರ್ H.S. ಕೃಷ್ಣಪ್ಪ ಈ ರೀತಿ ಮೇಗರೊಳ್ಳಿಲಿ ಒಂದು ಘಟನೆ ನಡೆಯಿತು.